ರಿಪಬ್ಲಿಕ್ ಬಾಂಗ್ಲಾ ತಂಡದ ಮೇಲೆ ಪುಂಡರ ದರ್ಪ. ಕೋಲ್ಕತಾದ ಜಾಧವ್ಪುರ ವಿವಿಯಲ್ಲಿ ವರದಿಗಾರಿಕೆಗೆ ತಡೆ. ಪೊಲೀಸರಿಂದಲೂ ರಿಪಬ್ಲಿಕ್ ಪ್ರತಿನಿಧಿಗಳ ಮೇಲೆ ದೈಹಿಕ ಹಲ್ಲೆ. ಗೋಲ್ಡ್ ರಾಣಿ ರನ್ಯಾಗೆ ಶಾಕ್ ಮೇಲೆ ಶಾಕ್. ನಟಿ ಮನೆ ಹಾಗೂ ತರುಣ್ ಮನೆ ಮೇಲೆ ಇಡಿ ರೇಡ್. ಜತಿನ್ ಹುಕ್ಕೇರಿಗೆ ಸೇರಿದ 9 ಕಡೆ ಡಿಆರ್ಐ ತಲಾಶ್. ರಾಜ್ಯ ಸರ್ಕಾರದಿಂದ ಮುಸಲ್ಮಾನರ ತುಷ್ಟೀಕರಣ ಗುತ್ತಿಗೆ ಆಯಿತು. ಈಗ 2B ಮೀಸಲಾತಿ ಹೆಚ್ಚಳಕ್ಕೂ ಒಲವು. ಸಿದ್ದರಾಮಯ್ಯ ವಿರುದ್ಧ ಸಿಡಿದ ಕೇಸರಿ ಬಣ. ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಕಾಟ. ಶಾಸಕರಿಗೂ ತಲೆನೋವು ತಂದಿಟ್ಟ ಶ್ವಾನ ಸಮಸ್ಯೆ. ವಿಧಾನಸಭೆ ಕಲಾಪದಲ್ಲಿ ದನಿ ಎತ್ತಿದ ಸತೀಶ್ ರೆಡ್ಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರರ ಮೇಲೆ ಜಾಧವ್ಪುರ ವಿವಿಯಲ್ಲಿ ದಬ್ಬಾಳಿಕೆಯನ್ನ ಮಾಡಲಾಗಿದೆ. ರಿಪಬ್ಲಿಕ್ ಬಾಂಗ್ಲಾ ವರದಿಗಾರರ ಮೇಲೆ ದೈಹಿಕ ಹಲ್ಲೆಯನ್ನ ನಡೆಸಲಾಗಿದೆ. ಇದು ಯಾವುದೋ ಪಂಥವಾದವೂ ಅಲ್ಲ, ಬದಲಾಗಿ ಯಾವುದೋ ಒಂದು ಸರ್ಕಾರದ ಪರವಾದ ನಿರ್ಧಾರವೂ ಅಲ್ಲ, ಬದಲಾಗಿ ಅಕ್ಷರಶಃ ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಲಾಗಿದೆ. ಜಾಧವ್ಪುರ ವಿಶ್ವವಿದ್ಯಾಲಯದಲ್ಲಿ ಇವತ್ತು ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರರು ವರದಿಯನ್ನ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರ ಮೇಲೆ ದೈಹಿಕ ಹಲ್ಲೆಯನ್ನ ನಡೆಸಲಾಗಿದೆ. ಯಾವುದೇ ಬುದ್ಧಿಜೀವಿಗಳ ನಡವಳಿಕೆಯೋ ಅಥವಾ ಎಡಪಂಥೀಯ ವಾದವೋ ಅಲ್ಲ ಇದು, ಬದಲಾಗಿ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವ ದಾದಾಗಿರಿಯ ಸತ್ಯ ಪ್ರದರ್ಶನ. ರಿಪಬ್ಲಿಕ್ ಪತ್ರಕರ್ತರ ಮೇಲೆ ಈ ರೀತಿಯಾದ ದೌರ್ಜನ್ಯ, ದಬ್ಬಾಳಿಕೆ ನಿರಂತರವಾಗಿ ಆಗ್ತಾ ಬಂದಿದೆ ದೀದಿನಾಡಿನಲ್ಲಿ. ಆದರೆ ರಿಪಬ್ಲಿಕ್ ಬಾಂಗ್ಲಾ ತಂಡ ಈ ರೀತಿಯ ಯಾವುದೇ ಗೂಂಡಾವರ್ತನೆಗೂ ಜಗ್ಗದೆ ಬಗ್ಗದೆ ತನ್ನ ದಿಟ್ಟ ವರದಿಗಾರಿಕೆಯನ್ನ ಮುನ್ನಡೆಸಿಕೊಂಡು ಹೋಗ್ಲಾಗ್ತಾ ಇದೆ. ಈಗಲಾದ್ರೂ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಎಚ್ಚೆತ್ತುಕೊಳ್ತಾರಾ ಅಥವಾ ಇವತ್ತು ಯೂನಿವರ್ಸಿಟಿಯಲ್ಲಿ ನಡೆದ ಈ ಘಟನೆಯನ್ನೇ ಸಮರ್ಥನೆ ಮಾಡಲಿಕ್ಕೆ ಮುಂದಾಗ್ತಾರಾ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ವರದಿಗಾರರನ್ನ ಸುತ್ತುವರೆದ್ರು, ದೈಹಿಕವಾಗಿ ದಾಳಿ ಮಾಡಿದ್ರು. ಆದ್ರೆ ನಮ್ಮ ತಂಡದ ವರದಿಗಾರರು ಒಂದೇ ಒಂದು ಇಂಚು ಕೂಡ ಹಿಂದೆ ಸರಿದಿಲ್ಲ. ಮಮತಾ ರಾಜ್ಯದಲ್ಲಿ ಮಾಧ್ಯಮದ ಧ್ವನಿಯನ್ನ ನಿಯಂತ್ರಣ ಮಾಡುವ ಯತ್ನ ಸತತವಾಗಿ ಆಗ್ತಾ ಇದೆ. ರಿಪಬ್ಲಿಕ್ ಬಾಂಗ್ಲಾ ತಂಡದ ಮೇಲೆ ದಾಳಿಯನ್ನ ಕೂಡ ಮಾಡಲಾಗ್ತಾ ಇದೆ. ಎಲ್ಲರ ಎದುರೇ ಗೂಂಡಾಗಳ ರೀತಿಯಲ್ಲಿ ವರ್ತಿಸಿದ್ದಾರೆ. ಆದರೆ ರಿಪಬ್ಲಿಕ್ ಇದಕ್ಕೆಲ್ಲ ಪಟ್ಟು ಸಡಲಿಸುವ ಮಾತೇ ಇಲ್ಲ. ದಾಳಿಯಾದ್ರೂ ಕೂಡ ವರದಿಗಾರರು ತಮ್ಮ ಕರ್ತವ್ಯವನ್ನ ಮೊಟಕುಗೊಳಿಸಿ ಮರಳಿಲ್ಲ, ಬದಲಾಗಿ ಅಲ್ಲೇ ನಿಂತು ಇದಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದಾರೆ.